ಬೀದಿ ಬದಿ ಕಸದ ಲಾರಿ ನಿಲ್ಲಿಸಿದ್ರೆ ಹುಷಾರ್. ನಗರದ ಪ್ರಮುಖ ರಸ್ತೆಗಳ ಜಂಕ್ಷನ್ನಲ್ಲಿ ಕಸದ ಲಾರಿ ನಿಲುಗಡೆ ಆಗ್ತಾ ಇದೆ. ಇನ್ನು ಗಾರ್ಡನ್ ಸಿಟಿ ಅಂತ ಖ್ಯಾತಿ ಪಡೆದಿದೆ ಬೆಂಗಳೂರಲ್ಲಿ ಬೀದಿ ಬದಿ ಕಸದ ಲಾರಿ ಏನಾದ್ರು ನಿಲ್ಲಿಸಿದ್ರೆ ಹುಷಾರಾಗಿರೆ. ನಗರದ ಪ್ರಮುಖ ರಸ್ತೆಗಳ ಜಂಕ್ಷನ್ನಲ್ಲಿ ಕಸದ ಲಾರಿ ನಿಲುಗಡೆ ಮಾಡಲಾಗ್ತಾ ಇದೆ. ಗಾರ್ಡನ್ ಸಿಟಿ ಅಂತ ಖ್ಯಾತಿ ಪಡೆದ ಬೆಂಗಳೂರಿಗೆ ಈಗ ಅಪಖ್ಯಾತಿ. ಎಲ್ಲೆಲ್ಲೂ ಕಸದ ವಾಹನ ನಿಲ್ಲಿಸಿದ್ರೆ ಲಾರಿಯೇ ಸೀಸ್ ಮಾಡಲಾಗುತ್ತೆ. ಜಿಬಿಎ ಅಧಿಕಾರಿಗಳಿಗೆ ಪೊಲೀಸರಿಂದ ಖಡಕ್ ವಾರ್ನಿಂಗ್. ಪಾಲಿಕೆ ಗುರುತಿಸಿದ ಜಾಗದಲ್ಲಿ ಕಸದ ಲಾರಿಯನ್ನು ನಿಲ್ಲಿಸಬೇಕು, ಎಲ್ಲಂದ್ರಲ್ಲಿ ನಿಲ್ಸಂಗಿಲ್ಲ. ಮೊದಲು ದಂಡ ಹಾಕ್ತೇವೆ, ಮತ್ತೆ ವಾಹನ ಏನಾದ್ರು ನಿಲ್ಲಿಸಿದ್ರೆ ಆ ಲಾರಿಯನ್ನ ಸೀಸ್ ಮಾಡಲಾಗುತ್ತೆ. ಬೆಂಗಳೂರಲ್ಲಿ ಬೀದಿ ಬದಿಗಳಲ್ಲೇ ಲಾರಿಗಳು ಕಸದ ಲಾರಿಗಳನ್ನ ನಿಲುಗಡೆ ಮಾಡ್ತಾ ಇದ್ದಾರೆ. ಗಾರ್ಡನ್ ಸಿಟಿ ಅಂತ ನಮ್ಮ ಬೆಂಗಳೂರು ಖ್ಯಾತಿ ಪಡೆದಿದೆ. ಆದ್ರೆ ಈ ಲಾರಿಗಳನ್ನ ಅಲ್ಲಿ ನಿಲ್ಲಿಸಿರೋದ್ರಿಂದ ಅಪಖ್ಯಾತಿ ಅಂತಾನೆ ಹೇಳಬಹುದು. ಎಲ್ಲೆಲ್ಲೂ ಕೂಡ ಕಸದ ಲಾರಿಗಳೇ ಕಣ್ಣಿಗೆ ಬೀಳ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಪೊಲೀಸರು ಜಿಬಿಎ ಅಧಿಕಾರಿಗಳಿಗೆ ಮೊದಲು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಾದ್ರೂ ನೀವು ಲಾರಿಗಳನ್ನ ಎಲ್ಲಂದ್ರಲ್ಲಿ ನಿಲ್ಲಿಸಿದ್ರೆ ಬಹಳ ತೊಂದರೆ ಆಗ್ತಾ ಇದೆ. ಮೊದಲಿಗೆ ನಾವು ದಂಡ ಹಾಕ್ತೇವೆ, ಆ ನಂತರ ದಂಡದ ಅಸ್ತ್ರವನ್ನ ನಾವು ಪ್ರಯೋಗ ಮಾಡಲ್ಲ, ಡೈರೆಕ್ಟ್ ಸೀಸ್ ಮಾಡಿ ಹಾಕ್ತೀವಿ. ಹಾಗಾಗಿ ಲಾರಿ ಚಾಲಕರಿರ್ತಾರೆ ಅಥವಾ ಕೆಲವೊಂದಿಷ್ಟು ಇನ್ಚಾರ್ಜ್ ಅಂತ ಏನಿರ್ತಾರೆ ಅವರಿಗೆ ಮೊದಲೇ ನೀವು ಇನ್ಫಾರ್ಮ್ ಮಾಡಿ ಅಂತ ಸದ್ಯಕ್ಕೆ ವಾರ್ನಿಂಗ್ ಅನ್ನ ಮಾಡಿದೆ. ಯಾಕೆಂದ್ರೆ ಪ್ರಮುಖ ರಸ್ತೆಗಳ ಜಂಕ್ಷನ್ ಇರ್ತವೆ, ಆ ಜಂಕ್ಷನ್ಗಳಲ್ಲೇ ನೀವು ಈ ರೀತಿಯಾಗಿ ಲಾರಿಯನ್ನ ನಿಲ್ಲಿಸ್ಬಿಟ್ರೆ ಬೇರೆ ವಾಹನಗಳಿಗೂ ಕೂಡ ತೊಂದರೆ ಆಗುತ್ತೆ. ಎಲ್ಲಂದ್ರಲ್ಲಿ ಯಾಕೆ ನಿಲ್ಲಿಸಬೇಕು? ಏನಾದ್ರೂ ನೀವು ನಿಲ್ಲಿಸಿರೋದು ಮತ್ತೆ ನಮ್ಮ ಕಣ್ಣಿಗೆ ಬಿತ್ತು ಅಂದ್ರೆ ಮೊದಲು ದಂಡದ ಪ್ರಯೋಗ ಮಾಡ್ತೀವಿ, ಆ ನಂತರ ಸೀಸ್ ಮಾಡ್ತೀವಿ ಅಂತ ಸದ್ಯಕ್ಕೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ.